8ನೇ ಫ್ಲೋರ್ ಬಂದೆ ಇವಾಗ. ಇವರು ನಮ್ಮ ಸಬ್ಸ್ಕ್ರೈಬರ್ಸ್. ಇವರೊಬ್ರು, ಇವರು. ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ ಸ್ವಲ್ಪ. ಎಲ್ಲ ಬಂಡಲ್ಗಳಿದೆ, ಹಾಕಿರೋಂಥ ಬಂಡಲ್ಸ್. ಅದೇ ಇವಾಗ ಎಲ್ಲರ ಹತ್ರ ಕೇಳ್ತಾ ಇದ್ದಾರಲ್ಲ ಸ್ವಾಧೀನ ಪತ್ರ ಮತ್ತು ಇದನ್ನೆಲ್ಲ ಕೊಡುವಂಥದ್ದು ಎಲ್ಲ. ಅದು ನೋಡಿ ಹಿಂಗೆ ಎಲ್ಲ ಇದೆ, ಇಲ್ಲೇ ಇದೆ ಪತ್ರಗಳು, ಎಲ್ಲರದು ಫೈಲ್ಸ್. ಎಲ್ಲ ಫೈಲ್ಸ್ ಹಳೆದೇ ಕೊಡು ಅಂತ ಅದೇ ಫೈಲ್ಸ್. ತಾತ್ಕಾಲಿಕ ಪತ್ರ ಈ ಥರ ಡಂಪಾಗಿ ಇಟ್ಕೊಂಡ್ರೆ ಎಲ್ಲಿಗೆ ಸಬ್ಮಿಟ್ ಮಾಡ್ತಾರೆ? ಒಂದು ಪೇಪರ್ ಕಿತ್ತೋಗ್ಬಿಟ್ಟು ಆಚೆ ಕಡೆ ಸೈಡಿಗೆ ಬಂದ್ಬಿಟ್ರೆ ಏನು ಮಾಡ್ತಾರೆ ಇವರು? ಹಳೆದೇ ಕೊಡೋದು ಚೇಂಜ್ ಆಗತ್ತೆ, ಹೊಸದೇ ಕೊಡೋದು. ನೋಡಿ ಈ ಥರ ಹಾಕಿದ್ರೆ ಇವೆಲ್ಲ ಸಪ್ರೇಟ್ ಆಗೈತೆ. ಯಾರ್ದು ಅಂತ ನೋಡ್ತಾರೆ ಈ ಥರ ಹಾಕಿದಾಗ? ಹಾಂ ನೋಡಿ ಹೆಂಗೆ ಅಂತ ಲೆಕ್ಕ ಹಾಕ್ತಾರೆ ಅಂತ ಗೊತ್ತಿಲ್ಲ. ಈ ಥರ ಗುಂಪಲ್ಲಿ ಗೋವಿಂದ ಇಲ್ಲಿ ಯಾವುದು ಸ್ಟ್ಯಾಪ್ ಮಾಡಿದ್ದಾರೆ, ಪರವಾಗಿಲ್ಲ. ಪರವಾಗಿಲ್ಲ, ಸ್ಟ್ಯಾಪ್ ಮಾಡಿದ್ದಾರೆ, ಒಂದೊಂದೇ ಸ್ಟ್ಯಾಪ್ ಮಾಡಿದ್ದಾರೆ ನೋಡಿ. ಎಲ್ಲ ಫುಲ್ಲು ಸ್ಟ್ಯಾಪ್ ಮಾಡಿಬಿಟ್ಟು ಕ್ಲೀನಾಗಿ ಎತ್ತಿಕ್ಕಿದ್ದಾರೆ. ಮೋಸ್ಟ್ಲಿ ಏನೋ ನಂಬರ್ ಗಿಂಬರ್ ಏನಾದ್ರು ಬರ್ದಿರ್ಬೇಕಲ್ಲ. ಏನು ನಂಬರ್ಸ್ ಏನೋ ಬರ್ದವ್ರ ಬಗ್ಗೆ. ಅಲ್ಲಿ 60ನೇ ನಂಬರ್ ನೋಡಿ, ಇಲ್ಲಿ 29 ನಂಬರು, 89ನೇ ನಂಬರು, 25ನೇ ನಂಬರು, ಈ ಥರ ಸೀರಿಯಲ್ಗಳು ಹಾಕಿದ್ದಾರೆ. ಮೋಸ್ಟ್ಲಿ ಅದೆಲ್ಲ ಫೀಡ್ ಆಗಿರುತ್ತೆ. ಫೀಡ್ ಆದಮೇಲೆ ಈ ಥರ ಆಗಿರೋವಂಥದ್ದು. ಗುಡ್. ಇದೆಲ್ಲ ಕೊಡ್ತಾ ಇರೋಂಥದ್ದು ಡಾಕ್ಯುಮೆಂಟೇಷನ್ನು ನಮಗೆ ಸಬ್ಸಿಡಿ ಸಿಗುತ್ತಲ್ಲ, 2,70,000 ಮತ್ತು 3,50,000 SC/ST ನಲ್ಲಿ, ಮತ್ತು ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಸಿಗುವಂಥ SC/ST, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಿಗುವಂಥ ಸಬ್ಸಿಡಿ ಇದೆಯಲ್ಲ, ಆ ಸಬ್ಸಿಡಿ ತಗೊಳ್ಳೋದಕ್ಕೋಸ್ಕರ ಈ ಡಾಕ್ಯುಮೆಂಟೇಷನ್ ತೊಗೊಳ್ತಾ ಇರೋವಂಥದ್ದು. ಪ್ರತಿಯೊಂದಕ್ಕೂ ನಂಬರ್ಗಳು ಹಾಕಿದ್ದಾರೆ ನೋಡಿ. ನಂಬರ್ ಹಾಕಿದ್ದಾರೆ, ನಂಬರ್ ಹಾಕಿದ್ದಾರೆ, ನಂಬರ್ ಹಾಕಿದ್ದಾರೆ, ಎಲ್ಲದಕ್ಕೂ ನಂಬರ್ಸ್ ಹಾಕಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೇನೆಂದರೆ, ನನಗೆ ಬಂದಿರೋಂಥದ್ದು ಎಲ್ಲರ ಹತ್ರ ಡಾಕ್ಯುಮೆಂಟೇಷನ್ ಏನು ಕೇಳ್ತಾ ಇದ್ದಾರೆ ಅದನ್ನು ಅವರು ತಗೊತಾ ಇರೋದು ನೋಡಿ. ಇದೆಲ್ಲ ಎಲ್ಲ ನಂಬರ್ ಹಾಕಿದ್ದಾರೆ ನೋಡಿ. 79 ತಾತ್ಕಾಲಿಕ ಹಂಚಿಕೆ ಪತ್ರ ಪ್ರತಿಯೊಂದೊಂದು. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಇದನ್ನು ಸಲ್ಲಿಸ್ಬಿಡಿ ಬೇಗ. ಈಗಿರೋಂಥದ್ದು ನಾನು 8ನೇ ಫ್ಲೋರು RGRSCಯಲ್ಲಿ ಎಲ್ಲರದ್ದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾ ಇರೋದು ಮೇನ್ ಕಾರಣ ಏನಂತಂದರೆ, ಸಬ್ಸಿಡಿ ಅಮೌಂಟ್ ಏನು ಬರುತ್ತಲ್ಲ, 2,70,000 ಮತ್ತು 2,70,000 ಮತ್ತು 3,50,000 ಏನು ಬರುತ್ತೆ SC/ST ಮತ್ತು ಇವ್ರಿಗೆ, ಅದು ಬರೋದಕ್ಕೋಸ್ಕರ ಅಂತಲೇ ಇದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾ ಇರೋಂಥದ್ದು. ಅದು ಕ್ಲಿಯರೆನ್ಸ್ಗೋಸ್ಕರ ಪ್ರತಿಯೊಬ್ಬರದ್ದು ಫೈಲಿಂಗ್ ಮಾಡಿ ಹಾಕ್ತಾ ಇರೋಂಥದ್ದು. ಇಲ್ಲಿ ಒಂದು ವಿಪರ್ಯಾಸ ಏನಂತ ಅಂದರೆ, ಪಾಪ ಸ್ವಾಧೀನ ಪತ್ರಕ್ಕೆ ನೆಲಗುಳಿ 2ದು ಬರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವರೆಲ್ಲ ಕಾಯ್ತಾ ಇರೋಂಥದ್ದು. ಇಟ್ ಮೈಟ್ ಬಿ, ಯಾಕಂದರೆ ನೆಲಗುಳಿ 2ದು ಈಗ ಬೇಗ ಕೊಡ್ತಾರೆ, ಏನು ತೊಂದರೆ ಏನಿಲ್ಲ. ನಾನು ಇವತ್ತು ಬಂದಿರೋಂಥದ್ದು ಅದು ಡಾಕ್ಯುಮೆಂಟೇಷನ್ನ ಕೊಡೋದಕ್ಕೋಸ್ಕರ. ಸೊ ಇಲ್ಲಿ ತೋರಿಸ್ತಾ ಇರೋಂಥದ್ದು ಡೈರೆಕ್ಟಾಗಿ ನೋಡಿ, ಇವರೆಲ್ಲ ಕಾಯ್ತಾ ಇದ್ದಾರೆ, ಅವ್ರಿಗೆಲ್ಲ ಸ್ವಾಧೀನ ಪತ್ರ ಕೊಡ್ತಾರೆ, ಅದಕ್ಕೋಸ್ಕರ ಅಂತಲೂ. ಇವತ್ತು ನಮ್ಮ ಇಬ್ಬರು ಚಂದಾದಾರರು ಸಿಕ್ಕಿದ್ದಾರೆ. ಚಂದಾದಾರರು ಅಂತ ಅಂದರೆ ಸಬ್ಸ್ಕ್ರೈಬರ್ ಸಿಕ್ಕಿರೋವಂಥದ್ದು. ಇಲ್ಲಿ ನಾನು RGRSCಯಲ್ಲೂ 8th ಫ್ಲೋರ್ಗೆ ಬಂದಿರೋವಂಥದ್ದು. ಮೇಡಮ್ ನಿಮ್ಮ ಹೆಸರು? ಮೇಡಮ್ ಮೂಲ್ಯ ಮೇಡಮ್ ಅವರು. ಮೇಡಮ್ ನಿಮ್ಮ ಹೆಸರು? ಪ್ರಮೀಳಾ ಅಂತ. ಪ್ರಮೀಳಾ ಮೇಡಮ್ ಅವರು ಮತ್ತು ಅಮೂಲ್ಯ ಅವರು, ಇವರಿಬ್ಬರು ನಮ್ಮ ಚಂದಾದಾರರನ್ನೇ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇವತ್ತು ಅವರು ಬಂದಿರೋಂಥದ್ದು ಸ್ವಾಧೀನ ಪತ್ರ ಇಸ್ಕೊಳಕಲ್ಲ, ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಮಾಡೋಕ್ಕೆ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಮಾಡೋದಕ್ಕೆ ಏನಂತ ಹೇಳಿದ್ದಾರೆ? ಡಾಕ್ಯುಮೆಂಟ್ಸ್ ಯಾಕೆ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ. ಅದೇ ಅಮೃತ ಮಹೋತ್ಸವ ಇದೆಯಲ್ವಾ, ತಪ್ಪು ಇರಲಿ ಹೇಳಿ ನಾನು ಹೇಳಿ. ನನಗೆ ಗೊತ್ತಿಲ್ಲ, ಪರವಾಗಿಲ್ಲ ಹೇಳಿ. ಅದೇ ಇರೋದಕ್ಕೆ ಮೇನು ಸ್ವಾಧೀನ ಪತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು.
ಅಮೃತ ಮಹೋತ್ಸವದು ಹೇಳಿದ್ದಾರೆ ಬಟ್ ನಾನು ಕ್ಲಾರಿಟಿ ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಹೇಳಿದಾರ ನಾನು ಹಂಗೆ ಅನ್ಕೊಂಡಿರೋದು ನೀವೇನು ಅನ್ಕೊಂಡಿದ್ದೀರಾ? ನಾವು ಅದನ್ಕೊಂಡು ನೀವು ಅದನ್ನೇ ಅನ್ಕೊಂಡಿದ್ದೀರಾ? ಇಲ್ಲಿ ಮೇಯ್ನು ಡಾಕ್ಯುಮೆಂಟೇಶನ್ ಏನಕ್ಕೆ ಕೊಡಬೇಕು ಅಂತ ನಾನು ಹೇಳ್ತೀನಿ ಕೇಳಿ. ಫಸ್ಟು 2 ಕಾಪಿ, ಒಂದು ಅಪ್ಲಿಕೆಂಟ್ ಕಾಪಿ, ಇನ್ನೊಂದು ಅವ್ರ ಜೊತೆ ಇರೋಂಥ ಅವ್ರ ಮಿಸ್ಸಸ್ಸು ಇಲ್ಲಾಂದರೆ ಅವ್ರ ಹಸ್ಬೆಂಡು ಇಬ್ಬರದ್ದು ಕಾಪಿನೂ ಕೊಡಬೇಕು. ತಾತ್ಕಾಲಿಕ ಹಂಚಿಕೆ ಪತ್ರ, ಇದೊಂದು ತಾತ್ಕಾಲಿಕ ಹಂಚಿಕೆ ಪತ್ರ. ಇದನ್ನೊಂದು ಸೆಕೆಂಡು ಹಾಕೋತೀನಿ. ಒಂದು ತಾತ್ಕಾಲಿಕ ಹಂಚಿಕೆ ಪತ್ರ ಕೊಡಬೇಕು. ಸರಿನಾ ಮೇಡಮ್ ಅವರೇ, ಅಮೂಲ್ಯ ಮೇಡಮ್ ಅವರೇ? ಎರಡನೇದು ಎಲ್ಲಪ್ಪ ಇದು ಕಚ್ಕೊಂಡ್ಬಿಟ್ಟೈತೆ. ಏನಕ್ಕೆ ಅಂತ ಹೇಳಿದ್ರೆ ಹೇಳ್ತೀನಿ ಪಾಯಿಂಟಿಗೆ ಬರ್ತೀನಿ. ಮುಖ್ಯಮಂತ್ರಿ ಬಹುಮಾಡಿ ಬ್ಯಾಂಗ್ಳೂರು ವಸತಿ ಯೋಜನಾ, ಇದು ಬಂದು ಏನ್ರಿ ಇದು ಇನ್ನೊಂದು ತಾತ್ಕಾಲಿಕ ಅಲಾಟ್ಮೆಂಟ್ ಅರ್ಜಿದು. ಅದಾದಮೇಲೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು. ಅದಾದಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಅಂದರೆ ವಾಸವಿ ದೃಢೀಕರಣ ಪತ್ರ ಕೊಡಬೇಕು. ಆಧಾರ್ ಕಾರ್ಡ್ ಕೊಡಬೇಕು. ಆಮೇಲೆ ಹೌದು ಆಧಾರ್ ಕಾರ್ಡ್ ಕೊಡಬೇಕು. ಇದು ಒರಿಜಿನಲ್ ಅಲ್ಲ, ಇದು ಕಲರ್ ನಾನು ಜೆರಾಕ್ಸ್ ತೆಗೆದಿರೋದು. ಅದಾದಮೇಲೆ ಪ್ಯಾನ್ ಕಾರ್ಡ್ ಕೊಡಬೇಕು. ಅದಾದ ನಂತರ ವೋಟರ್ ಐ ಡಿ ಕೊಡಬೇಕು. ಅದಾದ ನಂತರ ವೆರಿ ಗುಡ್, ನೀವೆಲ್ಲ ತಿಳ್ಕೊಂಡಿದ್ದೀರಿ, ಆದರೆ ಯಾಕೆ ಅಂತ ತಿಳ್ಕೊಂಡಿಲ್ಲ ಅಷ್ಟೇ. ರೇಷನ್ ಕಾರ್ಡ್ ಕೊಡಬೇಕು. ಅದಾದಮೇಲೆ ಬ್ಯಾಂಕ್ ಪಾಸ್ಬುಕ್ ಕೊಡಬೇಕು. ಫ್ರಂಟ್ ಪೇಜ್ ಬ್ಯಾಂಕ್ ಪಾಸ್ಬುಕ್ ಆಯಿತಾ? ಇದನ್ನು ಇವಾಗ ಹೇಳ್ತೀನಿ ಕೇಳಿ, ಯಾಕೆ ಕೊಡಬೇಕು ಅಂತ. ಇದು ಕೊಡೋವಂಥದ್ದು ಯಾಕೆ ಅಂತ ಅಂದರೆ, ನಿಮ್ಮದು ಕ್ಯಾಸ್ಟ್ ಯಾವುದು ಮೇಡಮ್? ಹಿಂಗೆ ಕೇಳಿದೆ ಅಂತ ಬೇಜಾರು ಮಾಡ್ಕೊಳ್ಳಿ. SC ನಿಮ್ಮ ಕ್ಯಾಸ್ಟ್ ರೆಡ್ಡಿಸ್. ಇಲ್ಲಿ 2 ಡಿಫ್ರೆಂಟ್ ಕ್ಯಾಸ್ಟ್ ಬಗ್ಗೆ ಹೇಳ್ತೀನಿ ನಾನು. SC ST ಅಂತ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿರುವಂಥ ಅಕ್ಕ ತಂಗಿದಿರ ಅಣ್ಣ ತಮ್ಮದಿರು ಯಾರಿದ್ದಾರೆ ಅವ್ರಿಗೆ 3,50,000 ಸಬ್ಸಿಡಿ ಬರುತ್ತೆ. ಅರ್ಥ ಆಯ್ತಾ? 3,50,000 ಸಬ್ಸಿಡಿ ಬರುತ್ತೆ. ನೀವು ಜನರಲ್ಲು ಆಯಿತಾ? ಜನರಲ್ ಇದ್ದಾಗ ಅವರಿಗೆ 2,70,000 ಸಬ್ಸಿಡಿ ಬರುತ್ತೆ. ಈ 2,70,000 ಸಬ್ಸಿಡಿ ಮತ್ತು 3,50,000 ಸಬ್ಸಿಡಿ ಬರೋದಕ್ಕೋಸ್ಕರ ಅಂತಲೇ ಈ ಡಾಕ್ಯುಮೆಂಟ್ಸ್ ತೊಗೊತಾ ಇರೋಂಥದ್ದು. ಅರ್ಥ ಆಯ್ತಾ? ಅಮೃತ ಮಹೋತ್ಸವದ ನಾನು ಹೇಳ್ತೀನಿ ಕೇಳಿ. ಸೊ ಈ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ಮೇಲೆ ಇದಕ್ಕೊಂದು ನಂಬರ್ ಕೊಡ್ತಾರೆ. ಅದು ಅಲಾಟ್ಮೆಂಟು ಟಪಾಲ್ಗೆ ಹೋಗುತ್ತೆ. ಟಪಾಲ್ಗೆ ಹೋದ್ಮೇಲೆ ಅಂದರೆ ನೀವು ಮತ್ತು ನಿಮ್ಮ ಯಜಮಾನ್ರದ್ದು ಇಬ್ಬರದ್ದು ಕೊಡಬೇಕಿದು. ನಿಮ್ಮದು ಹಂಗೇ, ನಿಮ್ಮದು ಮತ್ತು ನಿಮ್ಮ ಯಜಮಾನ್ರದ್ದು ಇಬ್ಬರದ್ದು ಕೊಡಬೇಕು. ಕೊಟ್ಟಾದ ನಂತರ ಇದು ಸಬ್ಸಿಡಿನ ಕ್ಲೇಮ್ ಮಾಡೋದಕ್ಕೋಸ್ಕರ ಈ ಡಾಕ್ಯುಮೆಂಟ್ಸ್ನ ತೊಗೊತಾ ಇರೋದು. ಎಷ್ಟೋ ಜನ ಬೇರೆ ಅವರು ಬ್ಯಾಡ್ದಿರೋಂಥ ವಿಚಾರಗಳನ್ನ ಹರಡಿ ಇದು ಯಾಕೆ ಕೇಳ್ತಾರೆ, ಅವ್ರದ್ದು ಹಕ್ಕಲ್ಲ, ಹಂಗೆ ಹಿಂಗೆ ಅಂತ ತರಲೆಗಳೆಲ್ಲ ಮಾತಾಡಿದ್ದಾರೆ. ದಯವಿಟ್ಟು ಅದನ್ನೆಲ್ಲ ತಲೆಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಇದು ಕೊಡಲೇಬೇಕು, ಮ್ಯಾಂಡೇಟರಿ. ಇದು ಪ್ರತಿಯೊಬ್ಬರೂ 2 ಕಾಪಿ, ಒಂದು ಅವ್ರದ್ದು ಅಂದರೆ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರು ಕೊಡಬೇಕು. ಎರಡನೇದು ಬಂದು ಅವರ ಯಜಮಾನರು ಅಥವಾ ಅವರ ಮಡದಿ, ಯಾರು ಗಂಡು ಮಕ್ಳು ಹಾಕ್ಕೊಂಡಿದ್ರೆ ಹೆಣ್ಮಕ್ಳದ್ದು ಒಂದು ಅಪ್ಲಿಕೆಂಟ್ದು ಕೊಡಬೇಕು. ಇಲ್ಲಾಂದರೆ ಹೆಣ್ಮಕ್ಳು ಹಾಕ್ಕೊಂಡಿದ್ರೆ ಅವ್ರ ಯಜಮಾನ್ರದ್ದು, ಇಲ್ಲ ಅಣ್ಣ ತಮ್ಮದಿರೋ ಅಕ್ಕ ತಂಗಿದಿರೋ ಯಾರ್ಯಾರು ಇರ್ತಾರೆ ಅವ್ರವ್ರದ್ದು ಮತ್ಲಬ್ ಅಪ್ಲಿಕೆಂಟ್ ಇನ್ನೊಂದು ಪೂರ್ತಿ ಕಾಪಿ, ಸೇಮ್ ಕಾಪಿ ಒಂದು ಕೊಡಲೇಬೇಕು. ಇದು ಕೊಟ್ಟಾದ ನಂತರನೇ ನಿಮಗೆ ಸಬ್ಸಿಡಿ ಅಮೌಂಟ್ನ ಕ್ಲೇಮ್ ಆಗುವಂಥದ್ದು. ಸೊ ಇದು ಮೇಯ್ನ್ ಕಾರಣ. ಎರಡನೇ ಪಾಯಿಂಟು ನೀವೇನಂದರೆ ಅಮೃತ ಮಹೋತ್ಸವ ಫಸ್ಟ್ ಬಂದು ಅದು BBMPಯಿಂದ ಕೊಡ್ತಾ ಇದ್ದಂಥದ್ದು. ವಾರ್ಷಿಕವಾಗಿ ಒಂದು ಸತಿ ಅದು ಅಪ್ಲಿಕೇಶನ್ ಹಾಕುವಂಥದ್ದು. ಹೋದ ಸತಿ ಅದು ಬಂದಿತ್ತು, ಬಟ್ ಈ ಸತಿ ಬಂದು ಅದು GBA ಥ್ರೂ ಅಪ್ಲಿಕೇಶನ್ಸ್ ಬರುತ್ತೆ. ಅತಿ ಶೀಘ್ರದಲ್ಲಿ ನಾನು ಬರುವಂಥ ಸಂಚಿಕೆಗಳಲ್ಲಿ ಅದನ್ನು ಹೇಳ್ತೀನಿ ಯಾವಾಗ ಬರುತ್ತೆ, ಏನು ಎತ್ತ ಅಂತ. ಇನ್ನೇನಾದರೂ ಡೌಟ್ಸ್ ಇದೆಯಮ್ಮ? ಹೇಳಿ. ಹಸ್ಬೆಂಡ್ ಬಿಟ್ಟಿದ್ದಾರೆ. ಓಕೆ. ಇವು ಮಕ್ಕಳದ್ದು ಮಾತ್ರ ರೇಷನ್ ಕಾರ್ಡಲ್ಲಿ ಇರೋದು. ಓಕೆ. ಮತ್ತೆ ಡಾಕ್ಯುಮೆಂಟ್ ಅವ್ರದ್ದು ಕೊಡಬೇಕು ಅಂದರೆ ಅವ್ರು ನಮ್ಗೆ ಕೊಡಲ್ಲ, ಅವರು ಬಿಟ್ಟು ಹೋಗಿದ್ದಾರೆ. ಓಕೆ. ಅದಕ್ಕೆ ಇವಾಗ ನಮ್ಮ ಮಗನ ಮಾತ್ರ ಮಕ್ಕಳದ್ದು ಕೊಡ್ಬೋದು. ಒಂದು ಅಪ್ಲಿಕೆಂಟ್ ನಿಮ್ಮ ಮಕ್ಕಳದ್ದು ಕೊಡಿ, ಏನು ತೊಂದರೆ. ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಅವ್ರು ಇದ್ದಾರೆ, ಪರವಾಗಿಲ್ಲ, ಕೊಡ್ಬೋದು. ಆಧಾರ್ ಕಾರ್ಡ್ ಚೇಂಜ್ ಮಾಡಬೇಕಿಲ್ಲ. ಅದಕ್ಕೆ ಆಧಾರ್ ಕಾರ್ಡ್ ಕೊಡಬೇಕು, ಅವ್ರದ್ದು ಬ್ಯಾಂಕ್ ಅಕೌಂಟ್ ಕೊಡಬೇಕು, ಮತ್ತೆ ಪ್ಯಾನ್ ಕಾರ್ಡ್ ಕೊಡಬೇಕು. ಮಕ್ಕಳದ್ದು ಸಹ ಪ್ಯಾನ್ ಕಾರ್ಡ್ ಮಾಡ್ಬೋದು, ಹುಟ್ಟೋ ಮಕ್ಕಳಿಗೆ ಪ್ಯಾನ್ ಕಾರ್ಡ್ ಮಾಡ್ಬೋದು. ಅದೊಂದು ತಿಳ್ಕೊಳ್ಳಿ. ಓಕೆ. ಪ್ಯಾನ್ ಕಾರ್ಡ್ ಇಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಅವ್ರದ್ದು ಬೇಕು. ಪ್ರತಿಯೊಂದೂ ಸೇಮ್ 2 ಪ್ರತಿ, ಒಂದು ನಿಮ್ಮದು, ಒಂದು ನಿಮ್ಮ ಮಕ್ಕಳದ್ದು. ಆಯಿತಾ? ಈ ಗಂಟೆ ನಮ್ಮ ಚಾನಲ್ ನೋಡಿದ್ರಿ ಮೇಡಮ್, ನಿಮ್ಗೆ ಏನು ಅನ್ನಿಸ್ತು ಮೇಡಮ್? ಏನಾದರೂ ಕಲ್ತಿದ್ದೀರಾ ಅದರಿಂದ? ನಮ್ಮ ಚಾನಲಿಂದ ಏನೋ ನೋಡಿ? ನಾನು ನೋಡಿದೆ ಎರಡೇ ಸತಿನಾ? ಸರಿ, ಹೇಳಿ. ಅಂದರೆ ನಾನು ಫಸ್ಟು ಫ್ಲಾಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೆ. ಓಕೆ. ಮತ್ತು ಒಂದು ವಿಡಿಯೋ ನೋಡಿದ್ಮೇಲೆ ಯಾರೋ ಸಬ್ಸ್ಕ್ರೈಬರ್ ಮಾತಾಡಿದ್ರು, ಈ ಥರ ಡೀಟೇಲ್ಸ್ ಎಲ್ಲ ನಿಮ್ಮದು ವಿಡಿಯೋ ನೋಡಿ ತಿಳ್ಕೊಳ್ತಾ ಇದ್ದೀನಿ ಅಂತ. ಆಮೇಲೆ ನನಗೆ ಎಷ್ಟು ಕಟ್ಟಬೇಕು, ಎಷ್ಟು ಅಡ್ವಾನ್ಸ್ ಕಟ್ಟಬೇಕು, ಹೆಂಗೆ ಏನು ಎತ್ತ ಅಂತ ಒಂದು ಐಡಿಯಾ ಏನೂ ಇರಲಿಲ್ಲ. ಆ ವಿಡಿಯೋ ಒಂದೆರಡು ನೋಡ್ಮೇಲೆ ಸ್ವಲ್ಪ ಐಡಿಯಾ ಬಂತು. ಒಟ್ಟಲ್ಲಿ ನಿಮಗೆ ನಮ್ಮ ಡಿಜಿಟಲ್ ಭಾರತ್ ಸೇವಾ ಚಾನಲಿಂದ ಹೆಲ್ಪ್ ಆಯಿತು.
ನೋಡ್ದೆ ಹೇಳೋದು ಸ್ವಲ್ಪ ಯೂಸ್ ಇದೆ. ನಿಮಗೆ ಮೇಡಮ್ ನಿಮಗೆ ನಾವು ಇವಾಗ ಸ್ವಲ್ಪ ನೋಡ್ತಾ ಇದೀವಿ ಸರ್. ಇವಾಗ ಸ್ವಲ್ಪ ಮಾಡ್ತಾ ಇದ್ದೀನಿ. ನೋಡಿದ್ದೀನಿ ಫುಲ್ಲು, ಮತ್ತೆ ಇನ್ನು ನೋಡಿಲ್ಲ, ನೋಡ್ತೀನಿ. ಆರಾಮಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಒಂದೇ ಚಾನಲ್ ಮಾಡ್ಕೊಂಡಿರೋದು. ಒಂದೇ ಮೇಡಮ್ ಇರೋದು. ನಂದು ಒಟ್ಟು 7 ಚಾನಲ್ ಇದೆ. 7 ಚಾನಲಲ್ಲಿ ಒಂದು ಚಾನಲ್ ಮಾಡ್ಕೊಂಡಿದ್ದಾರೆ. ಇನ್ನು ಬೇರೆನೂ ಮಾಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಓಕೆ, ಆರಾಮಾಗಿ ಕೂತ್ಕೊಂಡಾಗ ಫ್ರೀ ಇದ್ದಾಗ ಪ್ರತಿಯೊಂದು ವಿಚಾರಗಳನ್ನು ನೋಡಿ. ಆಯಿತಾ? ತುಂಬ ಸಂತೋಷ ಮೇಡಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ. ಒಟ್ಟಲ್ಲಿ ಅದೇ ಥರ ನೋಡ್ತಾರೆ. ಇನ್ನೂ 938 ಟೈಪ್ ಆಫ್ ಅಪ್ಲಿಕೇಶನ್ಸ್ ಇದೆ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್. ಅದ್ರದ್ದು ಹೇಳ್ತೀನಿ. ಇನ್ನು KSBದು ಬರೋಂಥದ್ದೈತೆ ನಿಮಗೆ ಹೊಲಿಗೆ ಮಿಷನ್, ಅದ್ರೂ ಹೇಳ್ತೀನಮ್ಮ. ಯಾವಾಗ ಅಪ್ಲಿಕೇಶನ್ ಹಾಕಬೇಕು, ಅದಕ್ಕೆ ಏನೇನು ದಾಖಲೆಗಳು ಬೇಕು, ಯಾವ ಥರ ನಿಮ್ಗೆ 5 ಲಕ್ಷ ಬರುತ್ತೆ, ಪ್ರತಿಯೊಂದು ವಿಚಾರನೂ ಹೇಳ್ತೀನಿ ತಾಯಿ. ಓಕೆ, ತುಂಬ ಥ್ಯಾಂಕ್ಸ್ ಮೇಡಮ್. ಅಮೂಲ್ಯ ಮೇಡಮು ಮತ್ತು ನಮ್ಮ ಹೆಸರು ಮಾಡ್ತಾಯಿತ್ತು ಮೇಡಮ್, ಪ್ರಮೀಳಾ ಮೇಡಮ್. ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಎಲ್ಲ ಜನ ಸಂದಣಿ ಇವತ್ತು ಎಲ್ಲರೂ ಇದಕ್ಕೆ ಬಂದಿರೋಂಥದ್ದು ನೋಡಿ. RGRLCL ಅಂದರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್. ಎಲ್ಲರೂ ಕಾಯ್ತಾರೆ. ನಿಮ್ಗೆ ಏನಂತ ಸ್ವಾಧೀನ ಪತ್ರಿಕೆ ಅಂತ ಬಂದಿರಲ್ಲ, ಸ್ವಾಧೀನ ಪತ್ರಿಕೆ ಅಲ್ಲಿ ಎಲ್ಲ ಸ್ವಾಧೀನ ಪತ್ರ ಕೊಡೋದಕ್ಕೆ, ಮತ್ತು ಅದೇನಂತಾರೆ ಅದಕ್ಕೆ ಡಾಕ್ಯುಮೆಂಟೇಶನ್ ಸಬ್ಮಿಟ್ ಮಾಡೋದಕ್ಕೆ ಪ್ರತಿಯೊಬ್ಬರು ಬರ್ತಾರಂಥದ್ದು. ಓಕೆ, ಜನಗಳು ಭಾಳ ಸೇರೋರು. ಇದು ನಿಮಗೋಸ್ಕರ ಅಂತಾನೆ ಮಾಡ್ತಾರಂಥದ್ದು. ಆದಷ್ಟು ಬೇಗ RGRLCL ಆಫೀಸ್ಗೆ ಬಂದು ಈ ಡಾಕ್ಯುಮೆಂಟೇಷನ್ ಆದಷ್ಟು ಬೇಗ ಆಫೀಸ್ಗೆ ತಲುಪಿಸಿ. ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಸಂಚಿಕೆನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇರೋಂಥದ್ದು, ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಯಾರ್ಯಾರು ಮೆಂಬರ್ಸ್ ಆಗಿದ್ದೀರಾ, VIP ಮೆಂಬರ್ಸೇ ಆಗಿರಲಿ, ಸೂಪರ್ ಫ್ಯಾನ್ಸೇ ಆಗಿರಲಿ, ಪ್ರತಿಯೊಬ್ಬರಿಗೂ ಬರೋವಂಥ ಸಂಚಿಕೆಯಲ್ಲಿ ನನ್ನ ಪೂರ್ತಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ಗಂಟ ನಾನು ಯಾವ ಥರ ಮನೆ ಅಪ್ಲಿಕೇಶನ್ ಹಾಕಿದೆ, ಅಪ್ಲಿಕೇಶನ್ ಹಾಕಿದ ನಂತರ ನಾನು ಯಾವ ಥರ ಲೋನ್ ತೊಗೊಂಡೆ, ಪ್ರೊಸೀಜರ್ ಏನು, ನಾನು ಕ್ಯಾಶ್ ಕಟ್ಟಬೇಕೋ ಬೇಡವೋ, ಕ್ಯಾಶ್ ಕಟ್ಟೋದನ್ನ ಯಾಕೆ ಸ್ಟಾಪ್ ಮಾಡಿದೆ, ಲೋನ್ ಯಾಕೆ ತೊಗೊಂಡೆ, ಲೋನ್ ಯಾವುದ್ರಲ್ಲಿ ತೊಗೊಂಡೆ, ಎಷ್ಟು ಲೋನ್ ತೊಗೊಂಡೆ, ಅದಾದಮೇಲೆ ಇಲ್ಲಿ ನಾನು ಏನು ಕೊಡಬೇಕು, ಲೋನ್ ತೊಗೊಂಡಾದಮೇಲೆ ಆ ಬ್ಯಾಂಕಿಂದ RGRLCLಗೆ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಬಂದಾದಮೇಲೆ ಕನ್ಫರ್ಮೇಷನ್ ಆಗಿ, ಆ ಬ್ಯಾಂಕಿಂದ ಒಂದು ಕನ್ಫರ್ಮೇಷನ್, ಇವರು ಕ್ಲಿಯರೆನ್ಸ್ ತೊಗೊಂಡು ನನಗೇನು ಕೊಡ್ತಾರೆ, ನನಗೆ ಯಾವಾಗ ಫೀ ಕೊಡ್ತಾರೆ, ಪ್ರತಿಯೊಂದು ವಿಚಾರನೂ ಬರೋವಂಥ ಸಂಚಿಕೆಯಲ್ಲಿ ನಾನು ಈ ವಿಡಿಯೋನ ಹಾಕ್ತೀನಿ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಫಸ್ಟು ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ 5 ಗಂಟೆಗೆ ಲೈವ್ ಸೆಷನ್ ಇರುತ್ತೆ. ಮತ್ತು ಸೋಮವಾರ ದಿವಸ ಮೆಂಬರ್ಸ್ ಓನ್ಲಿ ಅನ್ನೋ ಲೈವ್ ಸೆಷನ್ ಇರುತ್ತೆ 5 ಗಂಟೆಗೆ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆಯಲ್ಲಿ, ಪ್ರತಿಯೊಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ನಮಸ್ಕಾರ.